ಬೆಳಗ್ಗಿನ ಉಪಹಾರಕ್ಕೆ ತುಂಬ ಹೆಲ್ದಿಯಾದ ಇನ್ಸ್ಟೆಂಟಾಗಿ ಮಾಡುವಂತಹ ಗೋಧಿ ರವೆ ರಾಗಿ ಉಪ್ಮಾ ಜೊತೆಗೆ ಬಂದಿದ್ದೇನೆ. ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಸುಲಭವಾಗಿ ಇದನ್ನು ತಯಾರಿಸಬಹುದು. ಅನ್ನ ಸ್ಕಿಪ್ ಮಾಡುವವರು ರಾತ್ರಿ ಊಟದ ಬದಲು ಇದನ್ನು ಮಾಡಿ ಸವಿಬಹುದು. ಇದರಲ್ಲಿ ಸೇರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ತುಂಬ ಹೆಲ್ದಿ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ಈ ಥರದ ಉಪ್ಮಾವನ್ನು ಮಾಡಿ ಸವಿಯಿರಿ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಹೆಲ್ದಿಯಾದ ರಾಗಿ ಹಾಗೂ ಗೋಧಿ ರವೆಯ ಉಪ್ಮಾ ಹೇಗೆ ಮಾಡೋದಂತ ನೋಡೋಣ. ಈ ಉಪ್ಮಾ ಮಾಡಲಿಕ್ಕೆ ಮೊದಲಿಗೆ 1 ಕಪ್ಪಷ್ಟು ಗೋಧಿ ರವೆ ಹಾಗೂ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಇಲ್ಲಿ ಇವೆರಡನ್ನು ಸಮ ಪ್ರಮಾಣದಲ್ಲಿ ಸೇರಿಸಿದ್ದೇನೆ. ನೀವು ಗೋಧಿ ರವೆ ಬದಲು ಬೊಂಬಾಯಿ ರವೆಯನ್ನು ಬಳಸಿ ಸಹ ಇದೇ ರೀತಿಯ ಉಪ್ಮಾವನ್ನು ತಯಾರಿಸಬಹುದು. ಮೊದಲಿಗೆ ಇಲ್ಲಿ ಒಂದು 6 ಕಪ್ಪಷ್ಟು ನೀರನ್ನು ಕುದಿಸಲು ಇಟ್ಟಿದ್ದೇನೆ. ಅಂದರೆ ರವೆ ಹಾಗೂ ರಾಗಿ ಹಿಟ್ಟಿನ 3ರಷ್ಟು ನೀರನ್ನು ಬಳಸ್ತಾ ಇದ್ದೇನೆ. ಈಗ ಮುಂದಿನ ತಯಾರಿಯನ್ನು ಮಾಡೋಣ. ಇಲ್ಲಿ ಒಂದು ದೊಡ್ಡ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಇದರ ಜೊತೆಗೆ 1.5 ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸಿದ್ದೇನೆ ಹಾಗೂ ಗ್ಯಾಸಿದು ಫ್ಲೇಮನ್ನು ಆನ್ ಮಾಡಿದ್ದೇನೆ. ಇದು ಇಲ್ಲಿ ಬಿಸಿಯಾಗಿದೆ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸುವ ಹಾಗೂ ಒಂದು 30 ಸೆಕೆಂಡುಗಳ ಕಾಲ ಫ್ರೈ ಮಾಡುವ. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಒಂದು ಅರ್ಧ ಇಂಚಷ್ಟು ತುರಿದ ಶುಂಠಿಯನ್ನು ಸೇರಿಸಬೇಕು ಹಾಗೂ 1 ನಿಮಿಷ ಇದನ್ನು ಹುರಿಬೇಕು. ಈಗ 15 ಗೋಡಂಬಿ ಬೀಜವನ್ನು ಸಹ ಇದರಲ್ಲಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಗೋಡಂಬಿ ಇದೆಯಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಇದನ್ನು ಹುರಿಬೇಕು. ಒಂದು ಸಣ್ಣಗೆ ಹೆಚ್ಚಿಟ್ಟ ನೀರುಳ್ಳಿಯನ್ನು ಈಗ ಸೇರಿಸುವ. ಇದರ ಜೊತೆಗೆ ಒಂದು 5 ಸೀಳಿದ ಹಸಿಮೆಣಸಿನಕಾಯಿ, 3 ಕರಿಬೇವಿನ ಗರಿಯ ಎಲೆಯನ್ನು ಸಹ ಸೇರಿಸಬೇಕು. ತುಪ್ಪದ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಸೇರಿಸಿದ ಈ ಒಗ್ಗರಣೆಯ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಬೇಕಾದರೆ ಸ್ವಲ್ಪ ಹಿಂಗಿನ ಹುಡಿಯನ್ನು ಈ ಸಮಯದಲ್ಲಿ ಸೇರಿಸಬಹುದು. ಆದರೆ ನಾನು ಶುಂಠಿ ಸೇರಿಸಿರುವುದರಿಂದ ಪುನಃ ಹಿಂಗಿನ ಹುಡಿಯನ್ನು ಸೇರಿಸ್ತಾ ಇಲ್ಲ. ಈ ಉಪ್ಮಾಕ್ಕೆ ಇಲ್ಲಿ ಒಂದು 10 ಸಣ್ಣಗೆ ಹೆಚ್ಚಿಟ್ಟ ಬೀನ್ಸ್ ಹಾಗೂ ಒಂದು ಕ್ಯಾರೆಟನ್ನು ಸೇರಿಸ್ತಾ ಇದ್ದೇನೆ. ಜೊತೆಗೆ ಒಂದು 3 ಸ್ಪೂನಷ್ಟು ಹಸಿ ಬಟಾಣಿಯನ್ನು ಸಹ ತೆಗೆದುಕೊಂಡಿದ್ದೇನೆ. ಇದನ್ನು ಸಹ ಈ ಒಗ್ಗರಣೆಯಲ್ಲೇ ಸೇರಿಸುವ. ಹಾಕಿದ ತರಕಾರಿ ಇದೆಯಲ್ಲ ಆಪ್ಷನಲ್, ನೀವು ಇದನ್ನು ಸ್ಕಿಪ್ ಮಾಡಿ ಪ್ಲೇನಾಗಿ ಉಪ್ಪಿಟ್ಟನ್ನು ಸಹ ತಯಾರಿಸ್ಬೋದು. ಇಲ್ಲಿ ಹಾಕಿದ ತರಕಾರಿ ಸ್ವಲ್ಪ ಶ್ರಿಂಕ್ ಆಗಬೇಕು. ಹಾಗಾಗಿ ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನು ಹುರ್ಕೊಳ್ಳುವ. ಈಗ ನಾವು ಆಗಲೇ ತೆಗೆದಿಟ್ಟ ಗೋಧಿ ರವೆಯನ್ನು ಇದಕ್ಕೆ ಸೇರಿಸಬೇಕು. ತರಕಾರಿಗಳ ಜೊತೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ರವೆ ಹುರಿದು ಒಳ್ಳೆ ಘಮ ಬರ್ತಾ ಇದೆ. ಈಗ ನಾವು ತೆಗೆದಿಟ್ಟ ರಾಗಿ ಹಿಟ್ಟನ್ನು ಇದರಲ್ಲಿ ಸೇರಿಸುವ ಹಾಗೂ 1 ನಿಮಿಷ ರವೆಯ ಜೊತೆಗೆ ಫ್ರೈ ಮಾಡಿದರೆ ಸಾಕು. ಸೇರಿಸಿದ ರಾಗಿ ಹಿಟ್ಟು ಇಲ್ಲಿ ರವೆ ಜೊತೆಗೆ ಚೆನ್ನಾಗಿ ಸೇರಿಕೊಂಡಿದೆ. ಈಗ ರುಚಿಗೆ ಉಪ್ಪನ್ನು ಸೇರಿಸುವ. ಇದು ಇಷ್ಟು ಹುರಿದಾದ ಮೇಲೆ ನಾವು ಕುದಿಸಿರುವ ನೀರಿದೆಯಲ್ಲ ಅದನ್ನು ಸೇರಿಸಬೇಕು. ನೀರು ಸೇರಿಸುವಾಗ ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಮಿಶ್ರಣ ನೋಡಿ ಗಟ್ಟಿಯಾಗಲು ಪ್ರಾರಂಭವಾಗಿದೆ. ರವೆ ಹಾಗೂ ಹಿಟ್ಟು ಸೇರಿಸಿದ ನೀರನ್ನೆಲ್ಲ ಹೀರಿಕೊಂಡಿದೆ ಹಾಗೂ ತಳಬಿಡಲು ಪ್ರಾರಂಭವಾಗಿದೆ. ಈ ಥರದಲ್ಲಿ ತಳಬಿಡಲು ಪ್ರಾರಂಭವಾಗುವಾಗ 1-2 ನಿಮಿಷಗಳ ಕಾಲ ನಾವು ಕೈ ಬಿಡದೆ ಮಗಚಬೇಕು. ಈಗ ನೋಡಿ ಇದು ಇನ್ನೂ ಸಹ ಗಟ್ಟಿಯಾಗಲು ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ಪುನಃ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಇದರಲ್ಲಿ ಸೇರಿಸುವ. ರವೆ ಹಾಗೂ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ನಾವು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸಬೇಕು. ಈಗ ನೋಡಿ ಒಂದು 5 ನಿಮಿಷ ಬಿಟ್ಟು ಲಿಡ್ಡನ್ನು ತೆಗೆದಿದ್ದೇನೆ. ರವೆ ಚೆನ್ನಾಗಿ ಬೆಂದಿದೆ. ತುಪ್ಪ ಕೂಡ ನೋಡಿ ಈ ರೀತಿಯಲ್ಲಿ ಮೇಲೆ ಬಂದು ನಿಂತಿದೆ. ಒಂದ್ಸಲ ಎಲ್ಲವನ್ನು ನೀಟಾಗಿ ಮಗಚುವ. ಕೊನೆಯದಾಗಿ ಒಂದು ಅರ್ಧ ಲಿಂಬೆಯ ರಸ ಹಾಗೂ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟದ್ದು ಅದನ್ನು ಸಹ ಸೇರಿಸುವ. ಎಲ್ಲವನ್ನು ಮಿಕ್ಸ್ ಮಾಡುವ. ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು. ಈಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಬಿಸಿ ಬಿಸಿ ಗೋಧಿ ರವೆ ಹಾಗೂ ರಾಗಿ ಹಿಟ್ಟಿನ ಉಪ್ಮಾ ಇಲ್ಲಿ ಸರ್ವಿಂಗಿಗೆ ರೆಡಿಯಾಗಿದೆ. ನೀವಿದನ್ನು ಚಟ್ನಿ ಜೊತೆಗೆ ಸವಿಬಹುದು ಅಥವಾ ಹೀಗೆ ಸಹ ತಿನ್ಬಹುದು. ತುಂಬ ರುಚಿಯಾಗ್ತದೆ. ಬೆಳಗಿನ ಉಪಹಾರಕ್ಕೆ 1 ಕಪ್ ಬಿಸಿ ಕಾಫಿ ಅಥವಾ ಟೀ ಜೊತೆ ಈ ರೀತಿಯ ಹೆಲ್ದಿಯಾದ ಉಪ್ಮಾವನ್ನು ನೀವು ಸಹ ಮಾಡಿ ಸವಿಯಿರಿ. ರಾತ್ರಿ ಊಟ ಸ್ಕಿಪ್ ಮಾಡುವವರು ಡಿನ್ನರ್ಗೆ ಸಹ ಇದನ್ನು ಬಳಸ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ.
ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.